ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ಇದು ಬಂದುಬಿಟ್ಟು ಸಂಡೇ ವ್ಲಾಗ್. ಸಂಡೇ ನಾನು ಕೂದಲಿಗೆ ಆಯಿಲಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಅವತ್ತು ಪ್ಲ್ಯಾನಿಂಗ್ ಏನೇನೋ ಇತ್ತು, ಅದು ಏನೇನೋ ಆಗೋಯಿತು. ನಾನು ಕೊಬ್ಬರಿ ಎಣ್ಣೆ ತಲೆಗೆ ಎಣ್ಣೆ ಹಚ್ಕೊಬೇಕಾದ್ರೆ ಕೊಬ್ಬರಿ ಎಣ್ಣೆಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡ್ತೀನಿ. ಇದರಿಂದ ನಮ್ಮ ಕೂದಲು ತಿಕ್ಕಾಗಿರುತ್ತೆ ಆ್ಯಂಡ್ ನಮ್ಮ ಕೂದಲು ಕಪ್ಪಾಗಿ ಕೂಡ ಇರುತ್ತೆ. ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡೋದ್ರಿಂದ ಕಪ್ಪಾಗಿರುತ್ತೆ. ಸೊ ಅದಕ್ಕೋಸ್ಕರ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಬಂದುಬಿಟ್ಟು ನಮಗೆ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊತೀನಿ. ನನ್ನ ತಂಗಿ ನನ್ನ ಮುಂದೆ ಕುತ್ಕೊಂಡು ರೇಗಿಸ್ತಾ ಇದ್ಲು. ನನಗೆ ನಗು ಬರ್ತಾಯಿತ್ತು. ಚೆನ್ನಾಗಿ ಸ್ಕ್ಯಾಲ್ಪ್ಗೆಲ್ಲ ಆಯಿಲ್ನ ಮಸಾಜ್ ಮಾಡಬೇಕು. ಸ್ಕ್ಯಾಲ್ಪಿಂಗ್ ನಾವು ಮಸಾಜ್ ಮಾಡೋದ್ರಿಂದ ನಮಗೆ ಏನೇ ಡ್ಯಾಂಡ್ರಫ್ ಇದ್ದರೂ, ಐಚಿನೆಸ್ ಇದ್ದರೂ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಹೇರ್ ಗ್ರೋತ್ಗೆ ಕೂಡ ಹೆಲ್ಪ್ ಆಗುತ್ತೆ. ನಾವು ಯಾವತ್ತು ಸ್ಕ್ಯಾಲ್ಪಿಗೆ ಆಯಿಲ್ ಮಾಡಿಬಿಟ್ಟು ಹೆಚ್ಚಿಗೆಲ್ಲ ಬಿಡಬಾರ್ದು. ಸ್ಪ್ಲಿಟ್ ಎಂಡ್ಸ್ ಎಲ್ಲ ಆಗಿಬಿಡುತ್ತೆ. ಸೊ ಯಾರೋ ಹೇಳ್ತಾಯಿದ್ರು, ಅಕ್ಕ ನಿಮ್ಮ ಕೂದಲೇ ಸ್ಪ್ಲಿಟ್ ಎಂಡ್ಸ್ ಇದೆ ಅಂತ. ಸೊ ಅದು ಸ್ಪ್ಲಿಟ್ ಎಂಡ್ಸ್ ಅಲ್ಲ. ನನ್ನ ಕೂದಲು ಡೈಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಲೂಸ್ ಏರ್ ಬಿಡೋದ್ರಿಂದ ಅದು ಫ್ರಿಝಿ ಏರ್ ಆಗಿದೆ ಅಷ್ಟೇ. ಕಟ್ ಆಗಿದೆ. ಕ್ಲಿಪ್ ಎಲ್ಲ ಯೂಸ್ ಮಾಡ್ತಿರ್ತೀವಲ್ಲ, ಅದಕ್ಕೋಸ್ಕರ. ಅದು ಸ್ಪ್ಲಿಟ್ ಎಂಡ್ಸ್ ಅಲ್ಲ. ಯಾರೋ ನನಗೆ ಮೆಸೇಜ್ ಮಾಡಿದ್ರು, ಕಮೆಂಟ್ ಮಾಡಿದ್ರು, ಅಕ್ಕ ಸ್ಪ್ಲಿಟ್ ಎಂಡ್ಸ್ ಇದೆ ಅಂತ. ಸೊ ಅದು ಸ್ಪ್ಲಿಟ್ ಎಂಡ್ಸ್ ಅಲ್ಲ. ಆಮೇಲೆ ಅದು ಹೇರ್ ಗ್ರೋತ್ ಕೂಡ ಆಗ್ತಿರುತ್ತಲ್ವ, ಅದೆಲ್ಲ ಮೇಲೆ ಸಣ್ಣ ಇರೋದು ಮೇಲೆ ಹಂಗೆ ಕಾಣ್ತಿರುತ್ತೆ. ಸೊ ಅದನ್ನು ನೋಡಿ ಅವ್ರು ಸ್ಪ್ಲಿಟ್ ಎಂಡ್ಸ್ ಅಂತ ಅಂದ್ಕೊಂಡಿರ್ಬೋದು. ಪರವಾಗಿಲ್ಲ, ನಿಮಗೆ ಅನ್ಸಿದ್ದು ನೀವು ಹೇಳಿದ್ದಕ್ಕೆ ಥ್ಯಾಂಕ್ ಯು. ಅದು ಸ್ಪ್ಲಿಟ್ ಎಂಡ್ಸ್ ಅಲ್ಲ. ನಾನು ವಾರಕ್ಕೊಂದ್ಸತಿ ಅಥವಾ 2 ಟೈಮ್ಸು ಆಯಿಲ್ ಮಾಡ್ತೀನಿ. ಇಲ್ಲಾಂದರೆ ತಲೆನೋವು ಬಂದಂಗೆ ಆಗಿಬಿಡುತ್ತೆ. ಇದರಿಂದ ನಮ್ಮ ಹೇರ್ಗೂ ಕೂಡ ಒಳ್ಳೆಯದು. ಹೇರು ಸಾಫ್ಟಾಗಿ ಶೈನಾಗಿ ಇರುತ್ತೆ. ಫ್ರಿಝಿನೆಸ್ ಇರೋದಿಲ್ಲ. ಆಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಇತ್ತಲ್ಲ, ಅದನ್ನು ಐಬ್ರೋಗೆ ಮತ್ತು ಐ ಲ್ಯಾಶಸ್ಗೆಲ್ಲ ನಾನು ಅಪ್ಲೈ ಮಾಡ್ತೀನಿ. ಇದರಿಂದ ತಿಕ್ಕಾಗಿ ಆ್ಯಂಡ್ ಗ್ರೋತ್ ಆಗಿ ಬೆಳೆಯುತ್ತೆ ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ. ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಐಬ್ರೋ ಮತ್ತು ಐ ಲ್ಯಾಶಸ್ ಇರುತ್ತಲ್ಲ, ಅಲ್ಲಿಗೆ ಹಚ್ಕೊಳ್ಳಿ ನೈಟ್ ಮಲಗಬೇಕಾರೆ. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಬೇಗನೆ ಗೊತ್ತಾಗುತ್ತೆ. ತಿಕ್ಕಾಗಿ ಬರ್ತಾ ಇರುತ್ತೆ ಹೇರ್ಸು, ಗೊತ್ತಾಗುತ್ತೆ ನಿಮಗೆ. ಚೆನ್ನಾಗಿ ಮಸಾಜ್ ಮಾಡಬೇಕು ಒಂದು 20 ಮಿನಿಟ್ಸು. ಏರೆಲ್ಲ ಅಪ್ಲೈ ಮಾಡಾದಮೇಲೆ, ಚೆನ್ನಾಗಿ ಮಸಾಜ್ ಮಾಡಾದಮೇಲೆ ಒಂದು ಬನ್ ಥರ ಟೈ ಮಾಡಿಬಿಟ್ಟು ಒಂದು 2-3 ಅವರ್ಸ್ ಬಿಡ್ತೀನಿ. ಇಲ್ಲ ಓವರ್ ನೈಟ್ ಬಿಟ್ಟು
ಹೆಡ್ ವಾಶ್ ಮಾಡ್ಕೊತೀನಿ. ಸೊ ಏರ್ ವಾಶ್ ಮಾಡಾದಮೇಲೆ ಏರ್ ವಾಶ್ ಮಾಡೋಕ್ಕೆ ನಾನು ಶಾಂಪೂನ ಮೈಲ್ಡ್ ಶಾಂಪು ಯೂಸ್ ಮಾಡ್ತೀನಿ ಆ್ಯಂಡ್ ಕಂಡೀಷ್ನರ್ ಕೂಡ ಯೂಸ್ ಮಾಡಬೇಕು. ಕಂಡೀಷ್ನರ್ ಯೂಸ್ ಮಾಡಿದ್ರೆ ನಮಗೆ ಫ್ರಿಝಿನೆಸ್ ಅಷ್ಟು ಗೊತ್ತಾಗಲ್ಲ, ಸಾಫ್ಟಾಗಿರುತ್ತೆ. ಅದಾದಮೇಲೆ ನಾನು ಕಟ್ಟಿಂಗ್ ಕರ್ಕೊಂಡು ಹೋಗಿದ್ದು. ಕಟಿಂಗ್ ಮಾಡಾದ್ಮೇಲೆ ಅವಳು ನನಗೆ ಕಟಿಂಗ್ ಚೆನ್ನಾಗಿ ಮಾಡಿಲ್ಲ ಅಂತ ಅಳ್ತಾ ಇದ್ಲು. ಸೂಪರ್ ಆಗಿದೆ. ಮನೆಗೊಮ್ಮೆ ಇನ್ನ ನೋಡು, ಸಖತ ಕಾಣುತ್ತೆ. ಇಲ್ಲ ನೋಡು. ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಾದಮೇಲೆ ಅದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಮೂವಿಗೆ ಹೋಗೋಣ ಅಂತ, ಕೃಷ್ಣ ಪ್ರಣಯ ಸಖಿ ಮೂವಿಗೆ ಹೋಗೋಣ ಅಂತ. ಸೊ ನನ್ನ ತಂಗಿ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ಲು. ಅಷ್ಟೊಂದು ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ. ಏನೂ ಇಲ್ಲ, ಕಾಂಪ್ಯಾಕ್ಟು ಒಂದು ಲಿಪ್ಸ್ಟಿಕ್ ಯೂಸ್ ಮಾಡಿದ್ದೆ ಅಷ್ಟೇ, ನಾನೇನು ಯೂಸ್ ಮಾಡಿರಲಿಲ್ಲ. ನಾವು ಮೂವಿಗೆ ಅಂತ ಹೋದು ಅಲ್ಲಿ ಏನೇನೋ ಆಗೋಯ್ತು. ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ, ನಾನು ನನ್ನ ತಂಗಿ, ನನ್ನ ತಮ್ಮ, ನನ್ನ ಮಗಳು ಎಲ್ಲ. ಸೊ ಮೂವಿ ಇದ್ದಿದ್ದು, ನಾವು ಸಂಡೇ ಹೋಗಿದ್ದು. ಮೂವಿ 2 ಗಂಟೆಗೆ ಒಂದಿತ್ತು, 4 ಗಂಟೆಗೆ ಒಂದಿತ್ತು. ನಾವು ಬುಕ್ ಮೈ ಶೋನಲ್ಲಿ ಬುಕ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ನಾವು ಹೋಗಿದ್ದು ತುಮಕೂರಲ್ಲಿರೋಂಥ ಎಸ್ ಮಾಲ್ಗೆ. ನಾವು ಹೋಗೋಷ್ಟಾಗಿ ಲೇಟ್ ಆಗಿಬಿಟ್ಟಿತ್ತು. ಆಗಲೇ 3:50 ಆಗಿತ್ತು. ಅಲ್ಲೇ ಟಿಕೆಟ್ ತೊಗೊಳೋಣ ಅಂತ ಹೋಗಿದ್ದು. ಸೊ ಟಿಕೆಟ್ ಸಿಗಲಿಲ್ಲ ನಮಗೆ. ನಾನು ಹೇಳ್ದೆ ಅಲ್ವಾ, ಬುಕ್ ಮೈ ಶೋನಲ್ಲಿ ನಾವು ಬುಕ್ ಮಾಡಿ ಹೋಗಬೇಕಿತ್ತು ಅಂತ. ಸೊ 4 ಟಿಕೆಟ್ ಇದ್ದೋ, ಬಟ್ ಅಲ್ಲೊಂದು ಇಲ್ಲೊಂದು ಈ ಥರ ಇದ್ದೋ. ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನೋಡೋಣ ಅಂತ ಹೋಗಿದ್ದು. ಅದಕ್ಕೋಸ್ಕರ ಇಲ್ಲೊಂದೆಲ್ಲ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ದು. ಇನ್ನೊಂದು ಥಿಯೇಟ್ರ್ ಇತ್ತು, ಅದು 5 ಗಂಟೆಗೆ ಇದ್ದಿದ್ದು. 5 ಗಂಟೆಗೆ ಆಗೋವರೆಗೂ ಎಸ್ ಮಾಲಲ್ಲೇ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಬಂದು. ಅವತ್ತಂತೂ ತುಂಬ ಜನ ಇದ್ದರು ಎಸ್ ಮಾಲಲ್ಲಿ. ನೋಡಿ, ಟಿಕೆಟ್ ಕೌಂಟರ್ ಹತ್ರ ಹೋಗಿದ್ದೀವಿ. ಅಲ್ಲಿ ಟಿಕೆಟ್ ಇರಲಿಲ್ಲ, 4 ಇದ್ದು ಕೃಷ್ಣ ಪ್ರಣಯ ಸಖಿ ಮೂವಿಗೆ. ಏನು ಮಾಡೋಕ್ಕಾಗುತ್ತೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ದೆ, ಏನು ಮಾಡೋದು ಅಂತ ಕುತ್ಕೊಂಡು ಯೋಚನೆ ಮಾಡ್ದು. ತುಂಬ ಜನ ಬೇರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ತುಂಬ ಜನ ಇದ್ದರು. ಮೂವಿಗೆ ಅಂತಲೇ ತುಂಬ ಜನ ಬಂದಿದ್ದಿದ್ದು ಅವತ್ತು. ಕೃಷ್ಣ ಪ್ರಣಯ ಸಖಿ, ಭೀಮಾ, ಇನ್ನೊಂದು ಮೂವಿ. ಬಟ್ ಟಿಕೆಟೇ ಇಲ್ಲ. ಸಂಡೇ ಟೈಮ್ ಬರೋಕ್ಕೆ ತುಂಬ ಅಂದರೆ ತುಂಬ ರಶ್ ಇದೆ. ಟಿಕೆಟ್ಸ್ ಇಲ್ಲ, ಲಿಫ್ಟಲ್ಲೂ ಎಲ್ಲ ಫುಲ್ ತುಂಬಿಟ್ಟವ್ರು ಜನ. ಪಾರ್ಕಿಂಗ್ ಜಾಗ ಇಲ್ಲ. ಅಪ್ಪ ದೇವರೇ, ನಾವು ಬರೋಷ್ಟೇ ಆಗೋ ಫಿಲಮ್ ಅಲ್ಲೇ ಸ್ಟಾರ್ಟು ಆಗ್ಬಿಟ್ಟಿತ್ತು. ಆದರೆ ಟಿಕೆಟು ಸಿಕ್ತು. ಬೇರೆ ಥಿಯೇಟ್ರಿಗೆ ಹೋಗಿ ಯೋಚನೆ ಮಾಡ್ಕೊಂಡು ಕೂತಿದ್ದೀವಿ. ಅಪ್ಪ ಚೆನ್ನೂರಿಗೆ ತುಂಬ ಜನ ಇದ್ದಾರೆ.
ಸ್ವಲ್ಪ ಈ ನಾಯ್ಸಲ್ಲಿ ನನ್ನ ವಾಯ್ಸ್ ಕೇಳಿಸ್ತಿದೆಯೋ ಅದು ನನಗೆ ಗೊತ್ತಿಲ್ಲ. ಅದರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದಾದಮೇಲೆ ನನ್ನ ಮಗಳನ್ನ ಸ್ವಲ್ಪ ಆಟ ಆಡ್ಸೋಣ ಅಂತ ಪ್ಲೇ ಝೋನ್ಗೆ ಹೋದೋ. ಅಲ್ಲಿ 300 ರೂಪಾಯಿ ಕೊಡಬೇಕು. ಒಂದು ATM ಕಾರ್ಡ್ ಥರ ಕೊಡ್ತಾರೆ. ಕಾರ್ಡಲ್ಲಿ ಅದು ಪಾಯಿಂಟ್ಸ್ ಇರುತ್ತೆ, 300 ಪಾಯಿಂಟ್ಸ್ ಇರುತ್ತೆ. ಅಲ್ಲಿ ಇಂಥ ಆಟಗಳು ಅಂದರೆ ಆಟ ಆಡೋವು ಇರ್ತವೆ ಮಿಷಿನ್ಗಳು, ಅದಕ್ಕೆ ಇಷ್ಟು ಪಾಯಿಂಟ್ಸ್ ಅಂತ ಇರುತ್ತೆ. ಸೊ ನಾವಲ್ಲಿ ಸ್ವೈಪ್ ಮಾಡಿದ ತಕ್ಷಣ ಅಷ್ಟು ಪಾಯಿಂಟ್ಸು ಮೈನಸ್ ಆಗುತ್ತೆ. ಸೊ ಯಾವ್ಯಾವ ಆಟ ಆಡ್ತಾಯಿದ್ರು ನನ್ನ ತಂಗಿ ನನ್ನ ತಮ್ಮ ಎಲ್ಲ. ಎಸ್ ಮಾಲಲ್ಲಿ ಮಕ್ಕಳಿಗೆ ಅಂತ ಅಷ್ಟೊಂದೇನೂ ಇಲ್ಲ ಪ್ಲೇ ಝೋನಲ್ಲಿ ಆಟ ಆಡೋ ಅಂಥದ್ದು. ಯಾವುದೇ ಒಂದು ಟೆಂಟ್ ಥರ ಇತ್ತು, ಅದರೊಳಗೆ ಕೀಳ್ಕೋದ್ರೆ ಒಂದು ಜೋಕಾಲಿ ಒಂದು ಏಣಿ ಥರ ಇಷ್ಟೇ ಇದ್ದಿದ್ದು, ಇನ್ನೇನೂ ಇರಲಿಲ್ಲ. ನಾವು ಈ ಆಟ ಆಡ್ದೋ ಮ್ಯಾಜಿಕ್ ಕ್ಯೂಬ್ ಅನ್ನೋದು. ಸೊ ಈ ಕ್ಯೂಬ್ ಒಳಗೆ ಬಾಲ್ನ ಥ್ರೋ ಮಾಡಬೇಕು. ಸೊ ಅಲ್ಲಿ ಅದು ಕರೆಕ್ಟಾಗಿ ಆ ಕ್ಯೂಬ್ ಒಳಗೆ ಬಾಲ್ ಹೋಗಿ ಬಿದ್ದರೆ ಇಷ್ಟು ಪಾಯಿಂಟ್ಸ್ ಅಂತ ಬರುತ್ತೆ. ಸೊ ಅದನ್ನು ಆಡ್ದೋ. ಇದು ನನ್ನ ತಂಗಿ ಒಂದು ಆಡ್ತಿದ್ಲು ಇದನ್ನು. ಅಂದರೆ ಇಲ್ಲಿ ನಾವು ಇಲ್ಲಿ ನಂಬರ್ಸ್ ಕಾಣಿಸ್ತಿದ್ವಲ್ಲ, ಅದನ್ನು ಸೆಲೆಕ್ಟ್ ಮಾಡಿ ನಾವು ಪ್ರೆಸ್ ಮಾಡಬೇಕು ಯಾವುದು ಅಂತ ಹೇಳಿ. ನಾವು ಇಲ್ಲಿ ರೌಂಡಾಗಿದೆಯಲ್ಲ, ಇದನ್ನು ನಾವು ಸ್ಪಿನ್ ಮಾಡಿದಾಗ ಆ ನಂಬರೇ ಬಂದು ನಿಂತ್ಕೊಂಡ್ರೆ ಇಷ್ಟು ಪಾಯಿಂಟ್ಸ್ ಅಂತ ಅಲ್ಲಿ ನಾವು ಎಷ್ಟು ಪಾಯಿಂಟ್ಸ್ ಹೇಳಿದ್ವು ಅಷ್ಟೇ ಪಾಯಿಂಟ್ಸ್ ನಮಗೆ ಸಿಗುತ್ತೆ. ಸೊ ಪಾಯಿಂಟ್ಸ್ ಅಂದರೆ ಏನು, ನಮಗೇನು ಟಿಕೆಟ್ ರೂಪದಲ್ಲಿ ಸಿಗುತ್ತೆ ಅದು. ಅದನ್ನು ನಾವು ಲಾಸ್ಟಿಗೆ ತೊಗೊಂಡೋಗಿ ಹೋದರೆ ಆ ಪಾಯಿಂಟ್ಸ್ ನಾವು ಎಷ್ಟು ಕಲೆಕ್ಟ್ ಮಾಡಿರ್ತೀವಿ ಟಿಕೆಟು, ಆ ಪಾಯಿಂಟ್ಸ್ಗೆ ಅಲ್ಲಿ ಏನಾದರೂ ಗಿಫ್ಟ್ ಕೊಡ್ತಾರೆ. ನಮ್ಮದು 90 ಪಾಯಿಂಟ್ಸ್ ಏನೋ ಆಗಿತ್ತು. ಸೊ 90 ಪಾಯಿಂಟ್ಸ್ಗೆ ಏನೂ ಇರಲಿಲ್ಲ, ಎರೇಸರು ಪೆನ್ಸಿಲು ಇದೇ ಥರ ಇದ್ದಿದ್ದು. ಚಿಕ್ಕ ಚಿಕ್ಕ ಗೊಂಬೆಗಳಿಗೆಲ್ಲ 500 ಪಾಯಿಂಟ್ಸು 1000 ಪಾಯಿಂಟ್ಸು ಈ ಥರ ಇದ್ದವು. ಸೊ ನಾವು ಅವ್ರನ್ನ ಕೇಳ್ದೋ, ನಾವು ನೆಕ್ಸ್ಟ್ ಟೈಮ್ ಬಂದಾಗ ಇದು ಆ್ಯಡ್ ಆಗಿರುತ್ತಾ ಕ್ರೆಡಿಟ್ ಆಗಿರುತ್ತಾ ಅಂತ. ಅವರು ಹೌದು ಆ್ಯಡ್ ಆಗಿರುತ್ತೆ, ನೀವು ನೆಕ್ಸ್ಟ್ ಟೈಮೇ ಬೇಕಾದ್ರೆ ಯೂಸ್ ಮಾಡ್ಕೊಬೋದು ಅಂತ ಹೇಳಿದ್ರು. ಸೊ 1 ವರ್ಷದವರೆಗೂ ಇದು ವ್ಯಾಲಿಡಿಟಿ ಇರುತ್ತಂತೆ. 1 ಇಯರ್ ಒಳಗಡೆ ನಾವು ಯಾವಾಗ ಬೇಕಾದ್ರೂ ಇದನ್ನು ಕ್ಲೈಮ್ ಮಾಡ್ಕೊಬೋದು ಹೋಗಿ, ಮತ್ತು ರೀಚಾರ್ಜ್ ಮಾಡಿಕೊಂಡು ಆಟ ಆಡಿ ಅಲ್ಲಿ ಬಂದಿರೋ ಪಾಯಿಂಟ್ಸ್ನ ಅಂದರೆ ಟಿಕೆಟ್ಸ್ನ ಪಾಯಿಂಟ್ಸಾಗಿ ಕನ್ವರ್ಟ್ ಮಾಡಿಕೊಂಡು ಈ ಪಾಯಿಂಟ್ಸು ಆ ಪಾಯಿಂಟ್ಸು ಎಷ್ಟಾಗುತ್ತೆ ಅದಕ್ಕೆ ನಾವು ಯಾವ್ದಾರ ಒಂದು ಗಿಫ್ಟ್ನ ತೊಗೊಬೋದು. ನೋಡಿ ಇದೇ ರೀತಿ ಟಿಕೆಟ್ ಅಲ್ಲಿ ಬರುತ್ತಷ್ಟೇ. ಸೊ ಇದೊಂದು ಫನ್ ಥರ ಎಂಜಾಯ್ ಮಾಡಬೇಕಷ್ಟೇ. ಅದೆಲ್ಲ ಆದಮೇಲೆ ಈ ಕ್ಯೂಬ್ಸು ಮ್ಯಾಜಿಕ್ ಕ್ಯೂಬ್ಸು ನನಗೆ ಆ ಕಲರ್ಸ್ ಇದ್ದಾವಲ್ಲ, ಆ ಕಲರ್ಸ್ ಒಳಗಡೆ ನಾವು ಬಾಲ್ನ ಹಾಕಿದ್ರೆ ಇಷ್ಟು ಪಾಯಿಂಟ್ಸ್ ಅಂತ ಇರುತ್ತೆ. ರೆಡ್ ಕಲರ್ಗೆ 1000 ಪಾಯಿಂಟ್ಸು, ಗ್ರೀನ್ ಕಲರ್ಗೆ 500 ಪಾಯಿಂಟ್ಸು ಆ್ಯಂಡ್ ಬ್ಲೂ ಕಲರ್ಗೆ 300 ಏನೋ ಪಾಯಿಂಟ್ಸ್ ಇತ್ತು. ಸೊ ಅದ್ರ ಕರೆಕ್ಟಾಗಿ ನಾವು ಅದೊಳಗೆ ಹಾಕಿದ್ರೆ ಅಷ್ಟು ಪಾಯಿಂಟ್ಸು ನಮಗೆ ಸಿಗೋದು. ನಾವು ಸ್ವಲ್ಪ ಎಂಜಾಯ್ ಮಾಡ್ದೋ ಇದನ್ನು, ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಆಚೆ ಬಂದಾದಮೇಲೆ ನನ್ನ ಮಗಳಿಗೆ ಒಂದೆರಡು ಆಟ ಆಡಿಸ್ತು, ಕಾರ್ ರೈಸಿಂಗು ಅದೆಲ್ಲ. ಆಗ ಆಡೋಕ್ಕೆ ಬರೋಲ್ಲ, ಆದರೂ ಅವಳು ಆಡ್ತೀನಿ ನಿಂದಿದ್ದಕ್ಕೆ ಅದರಲ್ಲಿ ಕುಂಡೋಸಿ ಆಡಿಸ್ತು ಅಷ್ಟೇ.
ಪ್ಲೀಸ್ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬರ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಸಪೋರ್ಟ್ ಮಾಡಿ ನಮಗೂ. ನಾವು ಈಗಿನ ಹೊಸದಾಗಿ ಶುರು ಮಾಡ್ತಾ ಇರೋದ್ರಿಂದ ನಮಗೂ ಸ್ವಲ್ಪ ಭಯ ಇರುತ್ತೆ, ಹೇಗೋ ಏನು ಅಂತ. ನೀವು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿದರೆ ನಮಗೂ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ನನ್ನ ಆಗಿ ಸಪೋರ್ಟ್ ಮಾಡ್ತಿದ್ದೀರ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ನನ್ನ ಕೈಲಿ ಹೇಳೋಕ್ಕಾಗೋದು ಅಂತೀನಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ, ನನ್ನ ಕೈಲಾದಷ್ಟು ಟ್ರೈ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇದಾದಮೇಲೆ ಐಸ್ ಇತ್ತು, ಅಲ್ಲಿ ತೊಗೊಳೋಣ ಅಂತ ಹೋದೋ. ನನ್ನ ಮಗಳಿಗೆ ಅವ್ರು ಆಟ ಆಡಿಸ್ತಾಯಿದ್ರು, ಕೊಡದಲ್ಲೇ ಸತಾಯಿಸ್ತಾಯಿದ್ರು. ಅವಳಂತೂ ತುಂಬ ನಾಚ್ಕೊತಾ ಇದ್ಲು ತೊಗೊಳಕ್ಕೇನೆ. ಎದುರುಕ್ಕಂತನೂ ಇದ್ಲು, ಹೊಸೊಬ್ರನ್ನ ಕಂಡ್ರೆ ಎದುರುಕ್ಕಂತಾಳೆ ಒಂದು ಸ್ವಲ್ಪ. ನಾಚಿಕೊಂಡ್ಬಿಟ್ಲು ನನ್ನ ಮಗಳು. ಅದಾದಮೇಲೆ ನೋಡಿ ನನ್ನ ತಂಗಿ ಚಿಕ್ಕ ಮಗಳಾಗ್ಬಿಟ್ಟಿದ್ದಾಳೆ. ಕೊಟ್ಟರು. ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ ತೊಗೊಂಡಿದ್ದು ತುಂಬ ಚೆನ್ನಾಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು, ಸಕ್ಕತ್ತಾಗಿತ್ತು. ನನ್ನ ಮಗಳಂತೂ ಅದನ್ನು ಫುಲ್ ಖಾಲಿ ಮಾಡಲ್ಲ, ಸುಮ್ಮನೆ ಬೇಕು ಅಂತಳಷ್ಟೇ. ನಾನೇ ತೊಗೊಂಡು ತಿಂದಿದ್ದು, ತುಂಬ ಚೆನ್ನಾಗಿತ್ತು. ಬ್ಲ್ಯಾಕ್ ಕರೆಂಟು ಯಾರಾದರೂ ಎಸ್ ಮಾಲ್ಗೆ ಹೋದರೆ ಟ್ರೈ ಮಾಡಿ, ಬ್ಲ್ಯಾಕ್ ಕರೆಂಟ್ ತುಂಬ ಚೆನ್ನಾಗಿದೆ. ಅದಾದಮೇಲೆ ಡಿಮಾರ್ಟ್ ಒಳಗಡೆ ಹೋಗೋಣ ಅಂತ ಹೋದೋ. ಡಿಮಾರ್ಟ್ ಒಳಗಡೆ ನನ್ನ ಮಗಳು ಐಸ್ ಕ್ರೀಮ್ ಇಟ್ಕೊಂಡಿದ್ದರಿಂದ ಅಲೋ ಇರಲಿಲ್ಲ ಡಿಮಾರ್ಟ್ ಒಳಗಡೆ. ಅದನ್ನೆಲ್ಲ ಫುಲ್ ಕ್ಲಿಯರ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ನನ್ನ ತಂಗಿ ನನ್ನ ತಮ್ಮ ಎಲ್ಲ ಹೋದರು. ನಾವು ತೊಗೊತಾ ಇರ್ತೀವಿ ಬಾ ಅಂತ ನಾನು ಆಚೆ ನಿಂತಿದ್ದೆ ನನ್ನ ಮಗಳಿಗೆ ತಿನ್ಸ್ಕೊಂಡು. ಅದನ್ನೆಲ್ಲ ಮುಗಿಸ್ಕೊಳ್ಳೋಷ್ಟಾಗಿ ಲೇಟೇ ಆಗ್ಬಿಟ್ಟಿತ್ತು. ನನ್ನ ಮಗಳು ತಿನ್ನಲ್ಲ, ಅದು ಖಾಲಿ ಆಗ್ತಿರ್ಲಿಲ್ಲ, ನಾನು ಬಿಡ್ತಿರ್ಲಿಲ್ಲ. ನಾವು ತಿನ್ನೋಕ್ಕಾಗಲ್ಲ, ತುಂಬ ಕೋಲ್ಡ್ ಇತ್ತು. ಮಕ್ಕಳನ್ನೆಲ್ಲರೂ ಕಳ್ಕೊಂಡು ಹೋಗ್ಬಿಟ್ರೆ ಸಾಕು, ಏನು ನೋಡ್ತಾರೋ ಅದೆಲ್ಲ ಬೇಕು ಅಂತಾರೆ. ಆಮೇಲೆ ಡಿಮಾರ್ಟ್ ಒಳಗಡೆ ಹೋದೋ, ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಜಾಸ್ತಿ ಏನಿಲ್ಲ, ಸ್ವಲ್ಪ. ನನ್ನ ತಂಗಿ ಹ್ಯಾಂಡ್ ಕ್ರೀಮು, ಫೇಸ್ ಕ್ರೀಮು ಇವೆಲ್ಲ ತೊಗೊತಾ ಇದ್ಲು. ಹಾಗೆ ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ತೊಗೊಂಡು, ಅದು ನನ್ನ ವೀಡಿಯೋ ಮಿಸ್ ಮಾಡಿಬಿಟ್ಟಿದ್ದೀನಿ, ಏಕೆಂದರೆ ಡಿಮಾರ್ಟ್ ಒಳಗಡೆ ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು ಅವರು. ಹಾಗಾಗಿ ನಾನು ಸ್ವಲ್ಪ ಕದ್ದು ಮುಚ್ಚಿ ಮಾಡಿಕೊಂಡೆ. ಅದನ್ನು ನಾನು ವೀಡಿಯೋ ಮಾಡೋದು ಮರ್ತುಬಿಟ್ಟಿದ್ದೀನಿ. ನಾನು ಯಾವಾಗಾರ ತೋರಿಸ್ತೀನಿ ನನ್ನ ತಂಗಿ ಒಂದು ಇದು ತಂದಿದ್ದಾಳೆ ಕ್ರೀಮು, ತುಂಬ ಚೆನ್ನಾಗಿದೆ ಅದು. ನಾನು ನನ್ನ ತಂಗಿ ತೊಗೊಂಡಾಗ ಯಾಕೆ ತೊಗೊಂಡಿದ್ದು ಅಂತ ಹೇಳಿದ್ದೆ. ಆಮೇಲೆ ನಾನು ಒಂದೆರಡು ಸರಿ ಯೂಸ್ ಮಾಡಿದೆ, ತುಂಬ ಚೆನ್ನಾಗಿದೆ. ಅದೇಂತಕ್ಕೆ ಯೂಸ್ ಮಾಡ್ತಾರೆ, ಯಾವಾಗ ಯೂಸ್ ಮಾಡಬೇಕು ಅದೆಲ್ಲ ಹೇಳ್ತೀನಿ. ಅದನ್ನು ಒಂದು ವೀಡಿಯೋ ನಾನು ಸಪ್ರೇಟ್ ಮಾಡಿ ಹೇಳ್ತೀನಿ. ತುಂಬ ಚೆನ್ನಾಗಿದೆ, 100% ಸಕ್ಕತ್ತಾಗಿದೆ. ನನ್ನ ತಂಗಿ ಮೊನ್ನೆ ಹೇಳ್ತಿದ್ಲು, ಯಾರೋ ತೊಗೊಂಡ್ಬಿಡ್ರಿ ಅಂತ ಹೇಳಿದ್ರು, ಯಾಕೆ ತೊಗೊಂಡೆ ಅಂತ ಕೇಳ್ತಾಯಿದ್ರು, ಅವರು ಯೂಸ್ ಮಾಡ್ತಾವ್ರೆ ಅಂತ. ಆದರೂ ಚೆನ್ನಾಗಿದೆ, ಅದನ್ನ ಚೆನ್ನಾಗಿದೆ ಅಂತ ಹೇಳ್ಬೇಕಲ್ವ, ಅದಕ್ಕೋಸ್ಕರ. ಡಿಮಾರ್ಟ್ ಮುಗಿಸ್ಕೊಂಡು
ನಾವು ಮತ್ತೆ ಟ್ಯಾಕಿಸ್ ಗಾಯತ್ರಿ ಟ್ಯಾಕಿಸ್ ಅಂತ ಇದೆ, ಅಲ್ಲಿ 5 ಗಂಟೆ ಶೋ ಇತ್ತು. ಅಲ್ಲಿಗೆ ಬರೋ ಅಷ್ಟೊತ್ತಿಗೆ 5 ನಿಮಿಷ ಮುಗ್ದೇ ಹೋಗಿತ್ತು. ಆಗಲೇ ಮೂವಿ ಸ್ಟಾರ್ಟ್ ಆಗೇ ಹೋಗ್ಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಮಿಸ್ ಆಯಿತು. ಆದರೂ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗಿ ಟಿಕೆಟ್ ತೊಗೊಂಡು, ಅಲ್ಲೂ ಫ್ಯಾಮಿಲಿ ಎಂಟರ್ಟೈನಿಂಗ್ ಅಂತ ಹೇಳ್ಬೋದು. ತುಂಬ ಕಾಮಿಡಿ ಕೂಡ ಇದೆ, ಚೆನ್ನಾಗಿತ್ತು. ನಾವು ನೋಡಿಟ್ಟು ಆವತ್ತಿನ ದಿನದ್ದು ತುಂಬ ಸುಸ್ತಾಗಿತ್ತು. ಮನೆಗೆ ಬರೋಷ್ಟೊತ್ತಿಗೆ ಊಟ ಮಾಡಿ ಮಲ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.